ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸುಸ್ವಾಗತ ಎಲ್ಲರೂ ಚೆನ್ನಾಗಿರಂತ ಬಯಸ್ತೇನೆ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ ಏನು ವಿಡಿಯೋ ಅಂತ ಹೇಳ್ಬಿಟ್ಟು ತಮ್ಮನೇಲಿ ನೋಡಿರ್ತೀರಲ್ಲ. ವೀಕಲ್ಲಿ ಬಂದ್ಬಿಟ್ಟು ಭಿಕ್ಷೆ ಬೇಡವ್ರ ಥರ ಹೋದ್ರೆ ಜನಗಳೆಲ್ಲ ಏನು ರಿಯಾಕ್ಟ್ ಆಗ್ತಾರೆ, ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. 24 ಗಂಟೆ ಬಂದ್ಬಿಟ್ಟು ಭಿಕ್ಷುಕನ ಥರನೇ ಅಂತ ಯಾವುದೇ ರೀತಿ ಮೊಬೈಲ್ ಫೋನ್ಸ್ ಇರಲ್ಲ, ಯಾವುದೇ ರೀತಿ ₹1 ಕಾಸು ಇರಲ್ಲ ನನ್ನ ಹತ್ರ. ಅವಾಗ 20 ಗಂಟೆ ನಾನು ಕೆಲಸ ಮಾಡ್ಕೊಂಡು ದುಡಿ ತಿನ್ಬೇಕು, ಇಲ್ಲಾಂದ್ರೆ ನಾನು ಬಂದ್ಬಿಟ್ಟು ಭಿಕ್ಷೆ ಬೇಡ್ಬಿಟ್ಟು ಬೇಕು. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ ಏನಾಗುತ್ತೆ ವಿಡಿಯೋ, ಎಂತ ತನಕ ಯಾತ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು. ಅಣ್ಣ ಹೊಟ್ಟೆ ಸಿಟ್ಟಿದೆ, ಏನಾದ್ರು ಕೊಡ್ತೀಯ ನಾವು ತಿನ್ನೋದಕ್ಕೆ? ಅಣ್ಣ ಹೊಟ್ಟೆ ಸಿಟ್ಟಿದೆ, ಏನಾದ್ರು ತಿನ್ನೋದಕ್ಕೆ ಕೊಡ್ತೀರಣ್ಣ? ಅಣ್ಣ ಯಾರಿಲ್ಲ, ನಾನು ಒಬ್ಬನೇ ಇರೋದು, ಅದಕ್ಕೆ ಅಣ್ಣ ಏನಾದ್ರು ಕೊಡಿ ಅಣ್ಣ ತಿನ್ನೋದಕ್ಕೆ. ಹೊಟ್ಟೆ ಸಿಟ್ಟಿದೆ, ಬೆಳಗ್ಗೆಯಿಂದ ಏನು ಊಟ ಮಾಡಿಲ್ಲ ಕೆಲಸ ಮಾಡ್ಕೊಂಡು ತಿನ್ನೋದಲ್ಲ ಅಣ್ಣ. ಯಾವ್ದು ಕೆಲಸ ಇಲ್ಲ, ನಾವು ಮಾಡ್ತೀರ ಅಣ್ಣ. ಅದ್ರ ಬದಲು ನೀವೇನಾದ್ರು ತಿನ್ನೋದಕ್ಕೆ ಏನಾದ್ರು ಕೊಡಿ ಅಣ್ಣ. ಕೆಲಸ ಏನ್ ಕೊಡೋದು, ಏನಾದ್ರು ಕೊಡಿ ಅಣ್ಣ. ಸರಿ, ಆ ಬಾಕ್ಸ್ ಇದಾವಲ್ಲ ಅವೆತ್ತಿ. ಹಾ ಅಣ್ಣ, ಆಯ್ತು ಆಯ್ತು ಅಣ್ಣ. ಎಲ್ಲಿ ಕ್ಲೀನ? ಇದೆಲ್ಲಿ ಕ್ಲೀನ? ಇಲ್ಲೇ ಕೆಲಸ ಮಾಡ್ಕೊಂಡು ತಿನ್ನೋ. ಓಕೆ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಮರ್ತೋಗಲ್ಲ ನಿಮ್ಗೆ. ಫ್ರೂಟ್ ಶಾಪಲ್ಲಿ ಬಂದ್ಬಿಟ್ಟು ಬೈದರು, ನಿನ್ಗೇನು ಕೆಲಸ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಬೈದರು. ಆದ್ರೇನು ಬಂದ್ಬಿಟ್ಟು ಒಂದು ಕೆಲಸ ಕೊಟ್ಟರು. ಆಮೇಲೆ ಬಂದ್ಬಿಟ್ಟು ಕೆಲಸ ಕೊಟ್ಟ ಮೇಲೆ ಬಂದ್ಬಿಟ್ಟು ಹೊಟ್ಟೆ ತುಂಬ ಊಟನೂ ಕೊಟ್ಟಿದ್ದಾರೆ. ಏನು ಬಾಳೆಹಣ್ಣು ಮತ್ತು ಆ್ಯಪಲ್ ಎಲ್ಲ ಕೊಟ್ಟವ್ರೆ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ತಿನ್ಕೊಂಡು ಹೋಗಿ ಮುಂದಕ್ಕೆ ಕೇಳೋಣ ಯಾರಾದ್ರು ₹1 ಕಾಸಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡೋಣ ಬನ್ನಿ. ಫಸ್ಟು ಯಾರನ್ನಾದ್ರೂ ಬಂದ್ಬಿಟ್ಟು ಪಬ್ಲಿಕಲ್ಲಿ ಬಂದ್ಬಿಟ್ಟು ₹1 ಕೇಳಿ ₹1 ಇದೆ ಕೊಡ್ತೀರಾ? ಹೊಟ್ಟೆ ಕೊಡ್ತೀರಾ ಕಾಸು? ಅದ ₹1 ಏನಾದ್ರು ಇದ್ರೆ ಕೊಡ್ತೀರಾ? ಹೊಟ್ಟೆ ಸಿಟ್ಟಿದೆ, ಇದೇ ಕೊಡಿಯಪ್ಪ. ₹1 ಇದನ್ನ ಕೊಡ್ರಿ. ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಏನು ಮಾಡಿಲ್ಲ. ₹1 ಏನಾದ್ರು ಇದೆ. ತುಂಬ ಥ್ಯಾಂಕ್ಸ್ ಅಣ್ಣ. ಏನಾದ್ರು ₹1 ಇದ್ರೆ ಏನಾದ್ರು ಕೊಡ್ತೀರಾ? ಹೊಟ್ಟೆ ಸಿಟ್ಟಿದೆ, ಬೆಳಿಗ್ಗೆಯಿಂದ ಏನು ಊಟ ಮಾಡಿಲ್ಲ. ಕೊಡಿ ಅಣ್ಣ ಏನಾದ್ರು, ತುಂಬ ಹೊಟ್ಟೆ ಸಿಟ್ಟಿದೆ ನೋಡಿ. ಅಂದ್ರೆ ಏನಾದ್ರು ಹೊಟ್ಟೆ ಸಿಟ್ಟಿದೆ, ಹೊಟ್ಟೆ ಸರ್ ಏನಾದ್ರು ಕೊಡ್ತೀರಾ? ಕುಡಿ ಅಂಕಲ್, ಏನಾದ್ರು ಬೆಳಿಗ್ಗೆಯಿಂದ ಏನು ಕೊಟ್ಟಿಲ್ಲ ಅವರು, ಕೇಳ್ತಾ ಇದ್ದೀರಾ? ಓಕೆ ಥ್ಯಾಂಕ್ಸ್. ಚೇಪೆಕಾಯಿ ಅವ್ರ ಹತ್ರ ಚೇಪೆಕಾಯಿ ಇದ್ರೆ ಕೇಳೋಣ ಹೆಂಗೆ ಇರ್ತದೆ ಅಂತ. ರೊಟ್ಟಿಯಿಂದ ಅಣ್ಣ ಒಂದು ಚೇಪೆಕಾಯಿ ಇದ್ರೆ ಕೊಡಿ ಅಣ್ಣ, ಹೊಟ್ಟೆ ಸಿಟ ಇದೆ ತುಂಬ. ಅಣ್ಣ ಕೊಡಿ ಅಣ್ಣ, ಒಂದೇ ಒಂದು ಚೇಪೆಕಾಯಿ ಅಣ್ಣ. ಯಾವ್ದು ಕೆಲಸ ಇದ್ರೆ ಇಲ್ಲಿ ಅಣ್ಣ ಕೆಲಸ ಇಲ್ಲ ನಿಂಗೆ, ಕೊಡಿ ಅಣ್ಣ ಒಂದೇ ಒಂದು ಚೇಪೆಕಾಯಿ. ಅವರೆಲ್ಲ ಬೈದ್ರು, ನೀವು ನೋಡಿದ್ರಲ್ಲ. ನಮಗೆ ಈ ಥರ ಇದ್ದರೆ ರಿಯಲ್ ಭಿಕ್ಷುಕರವ್ರಿಗೆ ಯಾತ್ರೆ ಇರುತ್ತೆ. ನನಗೊಂದು ದಿವಸ ಎಕ್ಸ್ಪೀರಿಯನ್ಸ್ಗೆ ಇಷ್ಟೊಂದು ಬೈಸ್ಕೊಂಡಿದ್ದೀನಿ ಅಂದರೆ ಅವ್ರು ಎಷ್ಟೆಲ್ಲ ಬೈಸ್ಕೊಂಡಿರ್ತಾರೆ ಭಿಕ್ಷುಕರು ಅಂತ ನೀವು ಒಂದ್ಕಿತ ಯೋಚನೆ ಮಾಡಿ ನೋಡಿ. ಇವ್ರ ಹತ್ರ ಬಂದುಬಿಟ್ಟು ಕೇಳಿದೆ, ಹೊಟ್ಟೆ ಸಿಗ್ತದೆ ಏನಾದ್ರು ಕೊಡಿ ಅಂತ. ಕೊಡ್ತಾಯಿದ್ದಾರೆ ನೋಡಿ. ಅಂದಿದ ತಕ್ಷಣ ನೇರ್ಲೆ ಏನು ಕೊಡ್ತಾಯಿದ್ದಾರೆ, ತಿಂತಾಯಿದ್ದೀನಿ. ತಿನ್ಕೊಂಡು ಹೋಗ್ತಾಯಿದ್ರೆ ದಾರಿನಲ್ಲಿ ಆಟೋ ಅವರು ಮತ್ತು ಇವರು ತರಕಾರಿ ಮಾರೋರು ಇವರೆಲ್ಲ ನೋಡಿ, ರೋಡಲ್ಲಿ ಹೋಗೋರೆಲ್ಲ ಯಾವ ಥರ ನೋಡ್ತಾ ಇದ್ದಾರೆ ನನ್ನ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಈ ಥರ ಗೆಟಪ್ ಹಾಕೊಂಡಿದ್ದೀನಿ ನೋಡಿ. ಪಕ್ಕದಲ್ಲ ಇನ್ನೂ ನೋಡ್ತಾ ಇದ್ದಾರೆ, ಒಂಥರ ನಕ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಜನ ಎಲ್ಲ ನೋಡಿಬಿಟ್ಟು. ಏನಪ್ಪ ಈ ಥರ ಇದ್ದಾನೆ ವಿಚಿತ್ರವಾಗಿ ಅಂತ ಹೇಳ್ಬಿಟ್ಟು. ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಮುಂದಕ್ಕೆ. ಪೊಲೀಸ್ ಹತ್ರ ಬೇರೆ ಭಿಕ್ಷೆ ಕೇಳೋಣ ಹೆಂಗಿರುತ್ತೆ ಅಂತ ನೋಡೋಣ. ಸರ್ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಏನಾದ್ರು? ಸರ್ ಅವಾಗೆ ಕೇಳಿದ್ರೆ ಕೊಟ್ಟಿಲ್ಲ ಏನೋ. ಅವಾಗೆ ಕೇಳಿದ್ರೆ ಏನಾದ್ರು ₹1 ಏನಾದ್ರು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಊಟ ಮಾಡ್ತೀಯಾ? ಊಟ ಏನ್ ಬೇಡ ಸರ್, ಹೋಗಿ ನಾನು ಹೇಳ್ತೀನಿ. ಇಲ್ಲ ₹1 ಕೊಡ್ತೀನಿ ಅವನಿಗೆ. ನೀವು ಕೊಡ್ತೀರಾ? ಹೋಗು. ಇಲ್ಲ ಅಲ್ಲಿ ಹೇಳ್ತೀನಿ, ಹೋಗು. ಅವ್ರಿಗೆ ಹೇಳ್ತೀರಾ?
ಊಟ ಮಾಡ್ಬೇಕು ನೀ. ಮಾಡ್ತೀನಿ. ಊಟ ಮಾಡಿದ್ರೇನೆ ಕೊಡಿಸ್ತೀನಿ ನಾನು. ಮಾಡ್ತೀನಿ. ಇಲ್ಲಾಂದ್ರೆ ಕಾಸು ಕೊಡಲ್ಲ ನಿನಗೆ. ಓಕೆ. ಹಲೋ ಅಣ್ಣ, ಇಲ್ಲೊಬ್ರು ಟಿ ಶರ್ಟ್ ಅವ್ರು ಬರ್ತಾರೆ, ಊಟ ಕೊಡ್ರಿ. ಎಲ್ಲಿದ್ದೀರಿ ನೀವು? ಕ್ಯಾಂಟೀನಾಗಿದ್ದೀರಾ? ಒಳ್ಳೆ ಊಟ ಕೊಡ್ರಿ. ನಾನು ಬಂದು ಕಾಸು ಕೊಡ್ತೀನಿ, ಊಟ ಕೊಡ್ರಿ. ಸರಿ ಸರಿ ಆಯ್ತು, ತುಂಬ ಥ್ಯಾಂಕ್ಸ್. ಓಕೆ ಓಕೆ. ಅದೇ ಟ್ರಾಫಿಕ್ ಪೊಲೀಸ್ ಅವರು ಹೇಳಿದ್ರಲ್ಲ, ಟ್ರಾಫಿಕ್ ಪೊಲೀಸ್ ಅವರು ಫೋನ್ ಮಾಡಿದ್ರಲ್ಲ. ಇದು ತಗೊಂಡ್ಲಾ? అంటే ಸ್ವಲ್ಪ ಹಾಕಿ. ಟ್ರಾಫಿಕ್ ಪೊಲೀಸರು ಹಿಂಗೆ ಊಟ ಕೊಡ್ಸಾರೆ ನೋಡಿ. ಹೊಟ್ಟೆ ತುಂಬಾ ಊಟ ಮಾಡೋಣ ಇವಾಗ, ಬನ್ನಿ ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಬಂದು ಊಟ ಮಾಡೋಣ. ಅಷ್ಟು ಕೈ ತೊಳ್ಕೊಬರೋಣ. ಟ್ರಾಫಿಕ್ ಪೊಲೀಸ್ ಅವ್ರು ಬಂದ್ಬಿಟ್ಟು ಕೇಳಿದ ತಕ್ಷಣ ಇಂದಿರಾ ಕ್ಯಾಂಟೀನಲ್ಲಿ ಬಂದ್ಬಿಟ್ಟು ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದಾರೆ. ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟು ಸಂತೋಷ ಆಯಿತು. ಅವರೇ ಕೊಡಿಸಿದ್ರು ದುಡ್ಡು ಕೊಟ್ಟು. ಇಂದಿರಾ ಕ್ಯಾಂಟೀನಲ್ಲಿ ಹೊಟ್ಟೆ ತುಂಬ ಊಟ ಮಾಡೋ ಇಲ್ಲ ನನ್ನ ಹೆಸರು ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಊಟ ಮಾಡ್ತೀವಿ. ಊಟ ಅಂತೂ ಸೂಪರ್ ಆಗಿದೆ. ಆಂಟಿ ಅನ್ನಂತ ಇಬ್ಬರನ್ನ ಪೊಲೀಸ್ ಅಲ್ಲಿ ಅವ್ರು ಬಂದ್ಬಿಟ್ಟು ಊಟ ಮಾಡೋದೇ ಇಲ್ಲ ಅಂತ ಕೇಳಿದ್ರು. ನಾನು ಹೌದು ಊಟ ಮಾಡಿದೆ, ಇವಾಗ ಟ್ರಾಫಿಕ್ ಪೊಲೀಸ್ ಅಂಕಲ್ ಕೊಡಿಸಿದ್ರು ಅಂತ ಹೇಳಿದೆ. ಹಂಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ದ್ರಾಕ್ಷಿ ಅಂಗಡಿ ನೋಡ್ತಾ ಇದ್ರಲ್ಲ, ಅವ್ರ ಹತ್ರ ಕೇಳೋಣ ಬನ್ನಿ ಏನಂತಾರೆ ಅಂತ ಹೇಳ್ಬಿಟ್ಟು. ಹೊಟ್ಟೆ ಸೀತಾ ಇದೆ, ಊಟನೂ ತಿಂದಿಲ್ಲ ಆಂಟಿ ಬೆಳಿಗ್ಗೆಯಿಂದನೂ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಕೇಳಿದೆ. ಕೇಳಿದ ತಕ್ಷಣ ಕೊಟ್ಟರು ಅವರು. ಫಸ್ಟ್ ಇಲ್ಲ ಅಂದ್ರೆ ಆಮೇಲೆ ಕೊಟ್ಟರು. ಹಂಗೆ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗಂತೂ ನಿಜವಾಗ್ಲೂ ಇವತ್ತು ಬಂದುಬಿಟ್ಟು ಮಧ್ಯಾಹ್ನ ಊಟ ಅಂತೂ ಹೆಂಗೋ ಸಿಕ್ಬಿಡ್ತು. ಊಟ ತಿನ್ಬಿಟ್ಟೆ. ಹೋಗ್ಲಿ ಟೀ ಆದ್ರೂ ಕುಡಿಯೋಣ ಬನ್ನಿ. ಯಾರ ಹತ್ರ ಟೀ ಆದ್ರೂ ಕೇಳೋಣ. ಅಣ್ಣ ಟೀ ಏನಾದ್ರು ಕೊಡಿಸ್ತೀರಾ ಕುಡಿಯೋದಕ್ಕೆ? ಒಂದು ಟೀ ಅಂತ ಅಣ್ಣ ಬಂದೈತ ಅವ ಮನ ಮಾಡ್ರ ಕೂದಿ ಅವ ಓದೋದು ಕೂದಿ ಅವ ಅಲ್ಲಿಗೆ ಒಣ್ಣ ಅವ ಮನುಷ್ಯ ಅವ ನೀದ ಒಂದು ಸೊಂಟಿ ಪರ ನೀ ಕಡೆ ನಿನ್ನ ಸೊಂಟಿ ಅವ್ನು ಫೋನ್ ಹಿಂಗಿದ್ದು ಫೋನ್ నేను కేవలం తిరిగితే నీ వాడాలి ಸಾಯಂಕಾಲ ಕೇಳಿದ ತಕ್ಷಣ ಟೀ ಕೊಡಿಸ್ಬಿಟ್ರು. ಪರವಾಗಿಲ್ಲ, ತುಂಬ ಒಳ್ಳೆಯವರು. ಅದಕ್ಕೆ ಟೀ ಮತ್ತು ಬಿಸ್ಕೆಟ್, ನಾನು ಬರೀ ಟೀ ಮಾತ್ರ ಕೇಳಿದವ್ರು ಬಂದ್ಬಿಟ್ಟು ಟೀ ಬಿಸ್ಕೆಟ್ ಎರಡೂ ಕೊಡ್ಸವ್ರೆ. ಟೀ ಬಿಸ್ಕೆಟ್ ತಿಂದ್ಬಿಟ್ಟು ಇನ್ನೇನು ಸಂಜೆ ಆಗ್ತಾಯಿದೆ. ಕೊನೆಗೂ ಸಾಯಂಕಾಲ ತನಕ ಹೇಗೋ ಹೋಗಿ ಇದ್ಬಿಟ್ಟೆ. ಸ್ವಲ್ಪ ಜನ ಬೈದರು, ಬೈಸ್ಕೊಂಡಾದ್ರೂ ಏನೋ ಕೆಲಸ ಮಾಡಿಕೊಂಡು ಊಟ ಮಾಡಿದೆ. ಬೆಂಗಳೂರಲ್ಲಿ ಬಂದುಬಿಟ್ಟು ಭಿಕ್ಷುಕನ ಥರ ಇರೋದು ತುಂಬ ಕಷ್ಟನೇ. ಯಾತ್ರೆ ಇರೋದಂತೂ ನನಗಂತೂ ಗೊತ್ತಾಗಿಲ್ಲ. ಭಿಕ್ಷುಕರ ಜೀವನ ಮತ್ತು ನಿಜವಾಗ್ಲೂ ನೆನೆಸ್ಕೊತಿದ್ದೆ. ನನಗಂತೂ ತುಂಬ ಬೇಜಾರಾಗ್ತಿದೆ. ಮಿಸ್ ಮಾಡಿದೆ ನನ್ನ ವೀಡಿಯೋನ ಏನು ಮಾಡಬೇಕಂತ ಗೊತ್ತಿರ್ತಾನೆ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಒಂದೇ ಒಂದು ವೀಡಿಯೋಗೆ ಲೈಕ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ₹2 ಚಾಲೆಂಜ್ ಮಾಡಿದ್ದೆ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ನೋಡಿ.